ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಈಗ ಎದುರುಗಡೆ ಲ್ಯಾಂಡು ಹೆಂಗಿದೆ, ಮಣ್ಣು ಹೆಂಗಿದೆ ಅಂತ ತಾವು ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಇದು ನಮಗೆ ಮಣ್ಣು ರೋಡ್ಗೆ ಇದೆ, ಸ್ಕ್ವಯರ್ ಆಗಿದೆ, ಅಂದರೆ ಬೆಲ್ದಚ್ಚಿದ್ದಂಗಿದೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ಬೆಲ್ದಚ್ಚಿದ್ದಂಗಿದೆ. ರನ್ನಿಂಗ್ ಕಲ್ಟಿವೇಷನ್ ಅಂದರೆ ನಿಮಗಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಇವರು ಅರಿಶಿನ ಹಾಕಿ ಈಗ ಎಲೆಗಳನ್ನ ಕುಯ್ದಿದ್ದಾರೆ ಸ್ನೇಹಿತರೆ. ಅರಿಶಿನ ಹಾಕಿದ್ದಾರೆ, ಅದೀಗ ಕೊಯ್ಲಿಗೆ ಬಂದಿದೆ. ಫಸ್ಟ್ ಅರಿಶಿನದ ಎಲೆಗಳನ್ನು ಕಟ್ ಮಾಡಿ ಅಲ್ಲೇ ಬಿಟ್ಟಿದ್ದಾರೆ, ಆಮೇಲೆ ತೆಗಿತಾರೆ ಅದನ್ನು 1-2 ದಿನ. ಅದರಲ್ಲಿ ಬೋರಿಲ್ಲ, ಪಕ್ಕದ ಲ್ಯಾಂಡಿಂದ ಇವರು ಪೈಪ್ಲೈನ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ನಾವಿಲ್ಲಿ ಬೋರ್ ಹಾಕಿದ್ರೆ ನಿಮಗೆ 150ರಿಂದ 250 ಅಡಿಗೆಲ್ಲ ಒಳ್ಳೆ ವಾಟ್ರ್ ಸಿಗುತ್ತೆ. ಇಲ್ಲಿ ವಾಟ್ರ್ ಇರುವಂತಹ ಒಂದು ಏರಿಯಾ ಇದು. ಇದು ಮಾರೋ ದೃಷ್ಟಿಯಿಂದ ಅವರು ಸದ್ಯಕ್ಕೇನು ಹಾಕ್ಸಿಲ್ಲ, ಆದರೆ ಪೈಪ್ಲೈನ್ ಎಲ್ಲ ಆಗಿದೆ. ನಮಗೆ ಇದು ಏನು ತೊಂದರೆ ಇಲ್ಲ. ನಮಗೆ ಇದು ನೋಡಿ, ಮಣ್ಣು ಹೆಂಗೆ ಕಾಣುತ್ತೆ ನಿಜವಲ್ವೇ ಕುಂಕುಮ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ನೋಡಿದ್ರೆ ಅದೇ ಒಂದು ಆಸೆ ಆಗುತ್ತೆ, ಯಾಕೆಂತಾರೆ ಮಣ್ಣು ಅಷ್ಟು ಚೆನ್ನಾಗಿದೆ ಮಣ್ಣು. ಇವರು 1 ಎಕರೆಗೆ 40 ಲಕ್ಷ ಹೇಳ್ತಾಯಿದ್ದಾರೆ. ಅವರು ಏನೇ ಹೇಳಲಿ ಸ್ನೇಹಿತರೆ, ನಾವು ನೇರ ಅವ್ರ ಜೊತೆ ಮಾತಾಡೋಣ, ಓನರ್ ಜೊತೆ. ತೊಗರಿ ಕಾಯಿ ಗಿಡಗಳನ್ನ ಒಂದು ಸ್ವಲ್ಪ ಹಾಕಿದ್ದಾರೆ, ಅದು ಕೂಡ ಫಲ ಬಂದಿದೆ. ಸುತ್ತ ನಮಗೆ ಇಲ್ಲಿ ರನ್ನಿಂಗ್ ಕಲ್ಟಿವೇಷನ್ನೇ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಗಾಳಿ ಇದೆ, ಪೊಲ್ಯೂಷನ್ ಇಲ್ಲ. ನಾವು ನೋಡ್ಬೋದು ನೋಡಿ, ಸುತ್ತಮುತ್ತ ಒಳ್ಳೆ ತೋಟಗಳಿದ್ದಾವೆ. ನಾವು ಕೂಡ ಈ ಲ್ಯಾಂಡನ್ನ ಒಳ್ಳೆ ತೋಟ ಮಾಡಲಿಕ್ಕೆ ತುಂಬ ಯೋಗ್ಯವಾಗಿದೆ ಸ್ನೇಹಿತರೆ. ನಮಗೆ ಇದರಲ್ಲಿ ಏನು ವರ್ಕಿಲ್ಲ, ನಿಮಗೆ ಏನು ಬೇಕು, ಮನಸ್ಸಿನ ಆಸೆ ಏನಿದೆ ತೀರಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಅತ್ಯುತ್ತಮವಾದ ಲ್ಯಾಂಡ್ ಇದು. 2 ಮಾತಿಲ್ಲ. ಒಂದು ಬೋರ್ ಹಾಕ್ಕೊಂಡು, ಫೆನ್ಸ್ ಹಾಕ್ಕೊಂಡು, ನಾವಿಲ್ಲೊಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಸಾಕು. ಅದು ಅಲ್ಲದೆ ಈ ಜಾಗ ನಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ತಾರ್ ರೋಡಿಂದ ನಮಗಿದು 1.5 ಕಿಲೋಮೀಟ್ರ್ ನಮಗೆ ಮಡ್ ರೋಡ್ ಆಗುತ್ತೆ. ಮಡ್ ರೋಡ್ ಅಂದರೆ ಮೆಟ್ಲಿಂಗ್ ರೋಡು. ಮೆಟ್ಲಿಂಗ್ ಎಲ್ಲ ಆಗಿದೆ, ಕಾಲಕ್ರಮೇಣ ಇದು ಕೂಡ ನಮಗೆ ಇದಾಗುತ್ತೆ, ತಾರ ಆಗುತ್ತೆ. ಯಾಕೆಂದರೆ ಇದು ವಿಲೇಜ್ ಟು ವಿಲೇಜ್ಗೆ ಜೈನ್ ಆಗುವ ಒಂದು ರೋಡ್ ಇದು. ವಿಲೇಜ್ ಟು ವಿಲೇಜ್ ನಮಗೆ ಜೈನ್ ಆಗುತ್ತೆ, ರೋಡೇನು ನಮಗೆ ವ್ಯತ್ಯಾಸ ಇಲ್ಲ. ಮಣ್ಣು ನೋಡಿ ಒಳ್ಳೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ, ಮಣ್ಣು ಕೂಡ ಹೇಳಿದ್ನಲ್ಲ ಅಷ್ಟು ಅದ್ಭುತವಾಗಿದೆ ಮಣ್ಣು. ಇಲ್ಲಿ ನಾವು ಯಾವ ರೀತಿ ಬೆಳಿಬೇಕು, ನಮಗೆ ಒಳ್ಳೆ ಬೆಳೆಗಳನ್ನ ಬೆಳಿಬೋದು. ಒಳ್ಳೆ ತರಕಾರಿಗಳಾಗಲಿ, ಸೊಪ್ಪಾಗಲಿ, ಇಲ್ಲ ತೋಟ ಮಾಡಲಿಕ್ಕಾಗಲಿ, ನಿಜವಲ್ಲೂ ಹೇಳಿ ಮಾಡಿಸ್ದಂಗಿದೆ. ನಾವು ಈ ಜಾಗದಲ್ಲಿ ತೆಂಗು, ಅಡಿಕೆ, ಮಾವು, ಬಾಳೆ, ನೇರಳೆ, ಹಲಸು, ಕಿತ್ತಳೆ, ಆ್ಯಪಲ್ಲು ಪ್ರತಿಯೊಂದನ್ನು ಕೂಡ ಬೆಳಿಬೋದು. ನಾವು ಇಷ್ಟನ್ನು ಬೆಳಿಬೇಕು ಅಂತಂದರೆ ನಮ್ಮ ಪರಿಸರ ಅಷ್ಟೇ ಶುದ್ಧವಾಗಿರಬೇಕು, ಉಷ್ಣಾಂಶ ಕೂಡ ಒಂದೇ ಹಂತದಲ್ಲಿರ್ಬೇಕು ಸ್ನೇಹಿತರೆ. ಯಾವಾಗಲೂ ಭೂಮಿಗೆ ಒಂದು ಲೆವೆಲ್ ಇದ್ದಾಗ ಇವೆಲ್ಲ ಪ್ರತಿಯೊಂದು ಬೆಳೆನೂ ಬೆಳಿಬೇಕು. ನಾವು 1 ಎಕರೆ 20 ಗುಂಟೆ ನಾವು ಇಲ್ಲಿ ಆರಾಮಾಗಿ ಪ್ರತಿಯೊಬ್ಬರು ನಮ್ಗೆ ಬೇಕಾಗಿರುವಂತಹ ತೋಟನ ಮಾಡ್ಕೊಂಡು ನಾವಿಲ್ಲಿ ಅದ್ಭುತವಾಗಿರ್ಬೋದು. ಯಾಕಂದರೆ ಕೆಮಿಕಲ್ಸ್ ಎಲ್ಲ ಕಡೆ ಹರಡ್ತಾ ಇದ್ದಾರೆ. ನಾವು ನ್ಯಾಚುರಲ್ಲಾಗಿ ಅಂದರೆ ಮಿಶ್ರ ಬೆಳೆಗಳನ್ನ ನೋಡಿ, ಪಕ್ಕದಲ್ಲಿ ಎಂತೆಂಥ ತೋಟಗಳು ಮಾಡಿದ್ದಾರೆ ಅಂದರೆ, ಅಡಿಕೆ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ. ಹಂಗೆ ನಾವು ಕೂಡ ಇಲ್ಲಿ ಅದೇ ಥರ ತೋಟಗಳನ್ನ ನಾವಿಲ್ಲಿ ಅದ್ಭುತವಾಗಿ ಮಾಡ್ಬೋದು. ಅದರಲ್ಲಿ 2 ಮಾತಿಲ್ಲ. ನಾವು ಮಿಶ್ರ ಬೆಳೆಗಳನ್ನ ಹಾಕಿ ಸಾವಯವ ಕೃಷಿ ಮಾಡಿಕೊಂಡು ಇಲ್ಲೊಂದು 2-3 ಹಸನ ಇಟ್ಕೊಂಡ್ರೆ ಸಾಕು. ಆ ಗೊಬ್ಬರ ಮತ್ತು ಗಂಜಲ ಇದಕ್ಕೆ ಹಾಕಿದ್ರೆ ಭೂಮಿ ಇನ್ನೂ ಫಲವತ್ತತೆ ಹೊಂದುತ್ತೆ ಸ್ನೇಹಿತರೆ.
ನಾವು ಔಷಧಿಗಳನ್ನ ಹೊಡೆದು ನಾವು ಬೆಳೆಗಳನ್ನ ನಾಶ ಮಾಡೋದಕ್ಕಿಂತ, ಜನಗಳಿಗೆ ವಿಷ ಕೊಡೋದಕ್ಕಿಂತ ಸ್ವಲ್ಪ ಸಾವಯವ ಕೃಷಿ ಮಾಡಿ ಆದಷ್ಟು ಕೆಮಿಕಲ್ಸ್ ಕಡಿಮೆ ಹಾಕಿ ಒಳ್ಳೆ ತೋಟ ಮಾಡಿಬಿಟ್ರೆ ಮಾತ್ರ ಚಿನ್ನ ಇದ್ದಂಗೆ ಇರುತ್ತೆ ಸ್ನೇಹಿತರೆ. ನಾವಿಲ್ಲಿ ಚಿನ್ನ ಬೆಳೆದಷ್ಟೇ ಸಂತೋಷ ಆಗುತ್ತೆ ಇಲ್ಲಿ. ಯಾಕೆಂದರೆ ಇವತ್ತು ಪ್ರತಿಯೊಂದು ಕೂಡ ನಾವು ಹೇಳ್ದಂಗಲ್ಲ, ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರಬೇಕು. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ, ನಮ್ಮ ಬಜೆಟ್ ಹಿಂಗಿದೆ, ನಮಗೆ ಬಜೆಟ್ಗೆ ಆಗುತ್ತಾ ಅಂತ. ನಾವು ನೇರ ಕೂತ್ಕೊಂಡು ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಇವತ್ತು ಏನೇ ಹೆಚ್ಚು ಕಡಿಮೆ ಆಗಲಿ, ಭೂಮಿ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ನೀರಾವರಿ ಟಾಪ್ 1 ಕ್ಲಾಸ್ ಈ ಏರಿಯಾದಲ್ಲಿ ನೀರಾವರಿ ಅಂತೂ ಸಖತ್ತಾಗಿದೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಸುಪೀರಿಯರ್ ಆಗಿದೆ ಸ್ನೇಹಿತರೆ. ಬೇಗ ಬನ್ನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.